ಕಾಲದ ಹಿಂದೆ ನಡೆದ ಒಂದು ವಿಷಯ. ರಾಪ್ಘಾಟ್ ಎಂಬುವ ಒಂದು ಸುಂದರವಾದ ಊರಿತ್ತು. ಆ ಊರಲ್ಲಿ ಒಬ್ಬ ಹೆಂಗಸಿದ್ಲು. ಅವಳು ತುಂಬಾನೇ ಕಂಜೂಸು. ಈಗ ನಮ್ಮಿಬ್ರು ಮಕ್ಕಳು ದೊಡ್ಡವರಾಗಿದ್ದಾರೆ, ಮತ್ತೆ ದುಡಿತಾ ಇದಾರೆ ಸಹ. ಯಾಕೆ ಅವ್ರಿಗೆ ಮದುವೆ ಮಾಡಬಾರ್ದು? ಮತ್ತೆ ಚಿಕ್ಕವಳ್ದು ಸಹ ಮದುವೆ ಮಾಡ್ಬೇಕಾಗುತ್ತೆ. ನೀವೇನ್ ಮಾತಾಡ್ತಿದ್ದೀರಾ? ಏನು ಇಬ್ಬರಿಗೂ ನಾವು ಮದುವೆ ಮಾಡ್ಬೇಕಾ? ಇಬ್ರಿಗೂ ಮದ್ವೆ ಮಾಡಿದ್ರೆ ತುಂಬಾ ಖರ್ಚಾಗತ್ತೆ. ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಮದ್ವೆ ಮಾಡ್ಬಿಡೋಣ ಬಿಡಿ, ಅದೇ ಸಾಕಾಗತ್ತೆ. ಅದೇನು ಅಂತ ಮಾತಾಡ್ತಾ ಇದೀಯಾ? ಅಯ್ಯೋ, ನಾನೇನ್ ಹೇಳ್ತಿದ್ದೀನಂದ್ರೆ, ಸೊಸೆನ ಮನೆಗೆ ಏನಕ್ಕೆ ಕರ್ಕೊಂಡ್ ಬರ್ತೀರಾ? ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಮನೇಲಿ ಅಡಿಗೆ ಮಾಡೋದಕ್ಕೆ ಆಯ್ತಲ್ಲ. ಇದನ್ನೆಲ್ಲ ಮಾಡಕ್ಕೆ ಒಬ್ಳಿದ್ರೆ ಸಾಕಲ್ವಾ? ಸ್ವಲ್ಪ ದಿನದ ನಂತರ ಅವ್ರಿಗೆ ಮದ್ವೆ ಆಗತ್ತೆ. ಅವಳ ಹೆಸರು ಆರಾಧ್ಯ. ಮೊದಲನೇ ದಿನ ಅವಳು ಕಿಚನ್ ಅಲ್ಲಿ ಏನೋ ಅಡಿಗೆ ಮಾಡ್ತಿರ್ತಾಳೆ. ಅಮ್ಮ ಸೊಸೆ, ಏನ್ ಮಾಡ್ತಾ ಇದೀಯಾ? ಇವತ್ತು ಮೊದಲನೇ ದಿನ ಅಲ್ವಾ ಅತ್ತೆ, ಅದಕ್ಕೆ ಖೀರ್ ಮತ್ತೆ ಅಲ್ವಾ ಮಾಡ್ತಾ ಇದ್ದೀನಿ. ಅವ್ರೇ, ಅಷ್ಟು ಕಷ್ಟ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಖೀರ್ ಮಾಡು, ಇಲ್ಲೇ ಇದ್ರೆ ಅಲ್ವಾ ಮಾಡು, ಸಾಕು. ಒಳ್ಳೆ ವಿಷಯನೇ ಅತ್ತೆ, ಕೆಲ್ಸ ಕಡಿಮೆ ಇರತ್ತೆ. ಆಯ್ತು, ಈ 2 ಕ್ಯಾರೆಟ್ ತಗೊಂಡು ಮಾಡು. ಇದ್ರಲ್ಲಿ ಎಷ್ಟಾಗತ್ತೋ ಅಷ್ಟು ಸಾಕು. ಇಲ್ಲಿ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಅವ್ರ ಅತ್ತೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಲು ಎತ್ಕೊಂಡು ಮತ್ತೆ ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾಳೆ. ತಗೋ ಹಾಲು, ಸಕ್ಕರೆ ಜಾಸ್ತಿ ಆಗ್ಬೇಡ. ತಗೋ, ನನ್ನ ಹತ್ರ ಮಿಠಾಯಿ ಇದೆ, ಅದೇ ಪಕ್ಕದ ಮನೆ ಮಕ್ಕಳ ಹತ್ರ ತಗೊಂಡೆ. ಇದನ್ನ ಅದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಗಂತ ಹೇಳ್ಬಿಟ್ಟು ಅವ್ರ ಅತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ದೂರದಿಂದ ಅವಳನ್ನೇ ಗಮನಿಸ್ತಿರ್ತಾಳೆ, ಅವಳು ಎಕ್ಸ್ಟ್ರಾ ಏನಾದ್ರೂ ಹಾಕ್ಬಿಡ್ತಾಳ ಅಂತ. ನನ್ನ ಅತ್ತೆ ತುಂಬಾ ಕಂಜೂಸ್ ಅನ್ಸುತ್ತೆ. ಬಿಡು, ಒಳ್ಳೆ ಕೆಲ್ಸ ಆಯ್ತು. ಆದ್ರಿಂದ ನಾನು ಅಡಿಗೆನೂ ಕಡಿಮೆ ಮಾಡಿದ್ರೆ ಆಯ್ತು. ಈ ರೀತಿ ಅವಳು ಎಲ್ಲರಿಗೂ ಅಲ್ವಾ ಮಾಡಿ ಬಡಿಸ್ತಾಳೆ, ಮತ್ತೆ ಎಲ್ಲರೂ ಸಂತೋಷವಾಗಿ ಅದನ್ನ ತಿಂತಾರೆ. ವಿಜಯ್, ಇದೆಲ್ಲ ಅಮ್ಮನ ಕಿತಾಪತಿ. ಕ್ಯಾರೆಟ್ ಅಲ್ವಾ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇದರಲ್ಲಿ ಹಾಲು ಕಡಿಮೆ ಇತ್ತು, ಸಕ್ಕರೆ ಕಡಿಮೆ ಇತ್ತು, ಆದ್ರೂ ತುಂಬಾ ಚೆನ್ನಾಗಿದೆ. ಅದು ಹೇಗ್ ಮಾಡಿದಾರೆ ನೀವಿಬ್ರು? ಚಿಕ್ಕ ವಯಸ್ಸಿಂದ ನನ್ಗೆ ಅಡಿಗೆ ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಎಷ್ಟು ಐಟಮ್ಸ್ ಕೊಟ್ರು ಅದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಮಾಡ್ಬಿಡ್ತೀನಿ. ಆದ್ರೆ ಎಲ್ಲರೂ ತಿಂದ ನಂತರ ಆರಾಧ್ಯಗೆ ಮಾತ್ರ ಅಲ್ವಾ ಇರೋದಿಲ್ಲ. ಪರವಾಗಿಲ್ಲ, ಇದು ನನ್ಗೆ ಅತ್ತೆ ಕೊಟ್ಟಿದ್ ಟೆಸ್ಟ್ ಅನ್ಸತ್ತೆ. ಕಡಿಮೆ ಕೊಟ್ರು ಹೆಂಗ್ ಮಾಡ್ತಾಳೆ ನೋಡೋಣ ಅಂತ. ಸಾಯಂಕಾಲ ಅಡಿಗೆ ಮಾಡುವ ಸಮಯ ಬಂದಾಗ ಮತ್ತೆ ಅವ್ರ ಅತ್ತೆ ಕಿಚನ್ಗೆ ಹೋಗ್ತಾರೆ. ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ಅತ್ತೆ, ನಾನ್ ನಿಮ್ಗೋಸ್ಕರ ಅದು ಕಾಯ್ತಾ ಇದ್ದೆ, ಬರ್ತೀರಾ ಅಂತ. ತುಂಬಾ ಬುದ್ಧಿವಂತೆ ನೀನು. ತಗೋ, ಇದ್ರಲ್ಲಿ ಬೇಕಾಗಿರೋ ತರಕಾರಿ ಇದೆ, ಆಮೇಲೆ ಈ ಹಿಟ್ಟು ಕೂಡ ತಗೋ. ಇದ್ರಲ್ಲಿ ಎಷ್ಟ್ ಮಾಡಕ್ಕಾಗತ್ತೋ ಮಾಡು. ಆರಾಧ್ಯಗೆ ಅದ್ರಲ್ಲಿ ಎಷ್ಟ್ ಮಾಡಕ್ಕಾಗತ್ತೋ ಮಾಡ್ಬಿಡ್ತಾಳೆ. ಆಮೇಲೆ ಎಲ್ಲರೂ ಊಟ ಮಾಡ್ತಾಳೆ, ಆರಾಧ್ಯಗೆ ಇರೋದಿಲ್ಲ. ಅತ್ತೆ, ನನಗೆ ರೊಟ್ಟಿ ಮಿಕ್ಕಿಲ್ಲ, ನಾನು ಮತ್ತೆ ನನ್ಗೋಸ್ಕರ ಮಾಡ್ಕೋತೀನಿ. ಅಯ್ಯಯ್ಯೋ, ಬೇಡ ಬೇಡ, ಇಲ್ಲಿ ನೋಡು, ಒಂದ್ ರೊಟ್ಟಿ ಇದೆ ಮತ್ತೆ ಸಬ್ಜಿ ಕೂಡ ಇದೆ, ಇದನ್ನೇ ತಿನ್ಬಿಡು. ಒಂದ್ ರೊಟ್ಟಿ ತಿಂದ್ರೆ ನನ್ಗೆ ಹೊಟ್ಟೆ ತುಂಬೋದಿಲ್ಲ. ಬದುಕಿರೋದಕ್ಕೆ ಅದು ಸಾಕು ಬಿಡು. ಅವಳ ಪಾಪ ಒಂದೇ ಒಂದು ರೊಟ್ಟಿಯನ್ನ ತಿನ್ಕೊಂಡು ಮಲ್ಕೋತಾಳೆ. ಅವಳಿಗೆ ಆ ಮನೇಲಿ ಒಂದು ರೂಮ್ ಕೊಡ್ತಾರೆ, ಅವಳು ಒಬ್ಳೇ ಮಲ್ಕೋಬೇಕು. ಇದು ಮನೇನ ಏನು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಬ್ಬರು ಮಕ್ಕಳಿಗೂ ನನ್ನ ಕೊಟ್ಟು ಮದ್ವೆ ಮಾಡಿದಾಳೆ, ಇವಾಗ ಬೇರೆ ನಾನು ಒಬ್ಳೇ ಮಲ್ಕೋಬೇಕು. ಮದ್ವೆ ಮಾಡ್ಕೊಂಡು ನನ್ ಕರ್ಕೊಂಡ್ ಬಂದಿದ್ದಾರ, ಇಲ್ಲ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ದಾರ? ಮಾರನೇ ದಿನ ಬೆಳಗ್ಗೆ ಅವಳು ಸ್ನಾನ ಮಾಡೋಣ ಅಂತ ಹೋಗ್ತಾಳೆ, ಆಗ ನೀರೇ ಬರ್ತಾ ಇರೋದಿಲ್ಲ. ಅತ್ತೆ, ನನ್ ರೂಮಲ್ಲಿ ನೀರ್ ಬರ್ತಾ ಇಲ್ಲ. ನನ್ ಬಾತ್ರೂಮ್ಗೆ ಹೋಗು, ಬಕೆಟ್ ಅಲ್ಲಿ ನೀರಿದೆ, ಆಯ್ತಾ? ನಿನ್ ಬಾತ್ರೂಮ್ ನೀರ್ನ ನಾನೇ ಆಫ್ ಮಾಡಿದ್ದು. ಆಮೇಲೆ ಅವಳು ಅವ್ರ ಅತ್ತೆಯ ರೂಮ್ಗೆ ಹೋಗಿ ನೋಡ್ತಾಳೆ, ಬಾತ್ರೂಮ್ ಅಲ್ಲಿ ಹಾಫ್ ಬಕೆಟ್ ನೀರಿರುತ್ತೆ. ಅವಳು ಅದನ್ನೇ ಎತ್ಕೊಂಡು ಅವಳ ಬಾತ್ರೂಮ್ ಬರ್ತಾಳೆ. ಈ ಅತ್ತೆದು ತುಂಬಾ ಅತಿ ಆಯ್ತು, ನೀರ್ಗೆ ಕೂಡ ಕಂಜೂಸ್ ಮಾಡ್ತಿದ್ದಾಳೆ ಅಲ್ವಪ್ಪ, ಏನ್ ಮಾಡೋದು? ಈ ರೀತಿ ಸೊಸೆಗೆ ಅವಳು ತುಂಬಾನೇ ಕಷ್ಟ ಕೊಡ್ತಿರ್ತಾಳೆ. ತಿನ್ನೋದಕ್ಕೂ ಸರಿಯಾದ ಊಟನೂ ಕೊಡೋದಿಲ್ಲ, ಮತ್ತೆ ಸ್ನಾನ ಮಾಡೋದಕ್ಕೂ ಕೂಡ ಅವಳು ನೀರ್ ಕೊಡ್ತಿರ್ಲಿಲ್ಲ. ವಿಜಯ್, ಇವತ್ ನಾವಿಬ್ರು ಪಾರ್ಟಿಗೆ ಹೋಗ್ಬೇಕು. ಎಲ್ರು ನಮ್ಮ ಹೆಂಡತಿನ ಮೀಟ್ ಮಾಡ್ಬೇಕಂತೆ. ಅಜಯ್ ಮತ್ತೆ ವಿಜಯ್ ಕರೀತಾರೆ. ಊಟ ಸರಿಯಾಗಿಲ್ದೆ ಕಾರಣದಿಂದ ಅವಳು ಪಾಪ ನೋಡೋದಕ್ಕೆ ತುಂಬಾ ಸಣ್ಣ ಆಗ್ಬಿಟ್ಟಿರ್ತಾಳೆ. ಆರಾಧ್ಯ, ಬೇಗ ರೆಡಿಯಾಗೋ, ನಾವು ಪಾರ್ಟಿಗೆ ಹೋಗ್ಬೇಕು. ಸ್ವಲ್ಪ ತಾದ್ಮೇಲೆ ಅವಳು ರೆಡಿಯಾಗಿ ಬರ್ತಾಳೆ. ಆರಾಧ್ಯ, ಪಾರ್ಟಿ ಹೆಸರು ಕೇಳ್ತಿದಂತೆ. ಎಲ್ಲ ಹುಡುಗಿರು ಗಂಟೆಗಟ್ಲೆ ಮೇಕಪ್ ಮಾಡ್ತಿರ್ತಾರೆ, ನೀನ್ ಕೇವಲ ಬಟ್ಟೆ ಬದಲಾಯಿಸಿದೆ ಅಷ್ಟೇ, ಮೇಕಪ್ಪೇ ಮಾಡಿಲ್ಲ. ಏನ್ ಹೇಳಿ ನಾನು? ಮೇಕಪ್ ಅನ್ನೋ ಹೆಸರಲ್ಲಿ ಅತ್ತೆ ಪೌಡರ್ ಕೊಟ್ರು, ಅದನ್ನೇ ಹಾಕೊಂಡ್ ಬಂದೆ. ಅಮ್ಮ ಅಂತೂ ಇವಾಗ ಮೇಕಪ್ ಅಲ್ಲೂ ಕಂಜೂಸ್ ಮಾಡ್ತಾ ಇದಾರೆ. ಅಸಲಿಗೆ ಅಮ್ಮನಿಗೆ ನಾವು ಏನೋ ಹೇಳಕ್ಕಾಗಲ್ಲ. ನೀನ್ ನೋಡಿ ನಮ್ ಜೊತೆ. ಅವ್ರ ಮೂವರು ಒಂದು ಪಾರ್ಟಿಗೆ ಹೋಗ್ತಾರೆ. ಏನ ಅಜಯ್, ಅತ್ತಿಗೆ ಅಂತೂ 0 ಫಿಗರ್ ತರ ಇದಾರೆ. ಅತ್ತಿಗೆ ಅನ್ಸುತ್ತೆ ನೀವೇನು ತಿನ್ನೋದೇ ಇಲ್ಲ ಅಂತ. ಅದೇನು ಇಲ್ಲ, ಬದುಕೋದಕ್ಕೆ ಎಷ್ಟು ಊಟ ಬೇಕಾಗತ್ತಲ್ವಾ, ಅದನ್ನ ಅತ್ತೆ ಕೊಡ್ತಿದ್ದಾರೆ, ಸಾಕು. ಏನ್ ವಿಜಯ್, ಅಜಯ್ ಏನೋ ಅವ್ರ ಹೆಂಡ್ತಿನ್ ಕರ್ಕೊಂಡ್ ಬಂದ, ನೀನಿ ನಿಮ್ ಹೆಂಡ್ತಿನ್ ಕರ್ಕೊಂಡ್ ಬಂದಿಲ್ವಾ? ಇಲ್ಲಿ ನನ್ ಮುಂದೆನೆ ನಿಂತ್ಕೊಂಡಿದ್ದಲ್ಲ. ಆದ್ರೆ ಇದು ಅಜಯ್ ಅವರ ಹೆಂಡತಿ ಅಲ್ವಾ? ಆರಾಧೆ ನಮ್ಮಿಬ್ಬರ ಹೆಂಡತಿ. ಅದನ್ನ ಕೇಳಿಸ್ಕೊಂಡಲ್ಲಿರೋರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಎಲ್ಲರೂ ನಗಕ್ ಶುರು ಮಾಡ್ತಾರೆ.
ಆಮೇಲೆ ಅಜಯ್ ವಿಜಯ್ ಅವಳನ್ನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾರೆ. ಮನೆಗ್ ಬಂದಿದ ತಕ್ಷಣ ಅವಳು ತಲೆ ತಿರುಗಿ ಬಿದ್ಬಿಡ್ತಾಳೆ. ಅಮ್ಮ, ಅಪ್ಪ, ನಾನ್ ಡಾಕ್ಟರ್ನ ಕರಿತೀನಿ. ಡಾಕ್ಟರ್ನ ಕರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಂದ್ರೆ ತುಂಬಾ ಫೀಸ್ ತಗೋತಾರೆ. ಕಾಂಪೌಂಡರ್ ಇದ್ರೆ ಕರ್ಕೊಂಡ್ ಬನ್ನಿ ಸಾಕು. ಅಷ್ಟರಲ್ಲಿ ಅವ್ರ ಮಾವ ಅಲ್ಲಿಗೆ ಬರ್ತಾರೆ. ನೀನ್ ಸೊಸೆ ಹತ್ರ ಎಲ್ಲಾ ವಿಚಾರದಲ್ಲೂ ಕಂಜೂಸ್ ಮಾಡ್ತೀಯ. ನೀರ್ ಕೊಡೋದ್ರಲ್ಲೂ ಕಂಜೂಸ್ ಮಾಡ್ತೀಯ, ಪ್ರತಿಯೊಂದ್ರಲ್ಲೂ ಕಂಜೂಸ್ ಮಾಡ್ತೀಯ. ಅದೇನು ಸರಿ, ಆದ್ರೆ ಅವಳ ಜೀವದ ಜೊತೆ ಆದ್ರೂ ಕಂಜೂಸ್ ಮಾಡ್ಬೇಡ. ಮಗನೇ, ಬೇಗ ಡಾಕ್ಟರ್ನ ಕರಿ. ಸ್ವಲ್ಪ ತಲೆ ಡಾಕ್ಟರ್ ಬರ್ತಾರೆ. ನಿಮ್ಮ ಹೆಂಡತಿಗೆ ಏನ್ ಜೋರಾಗಿರ ಏನು ಇಲ್ಲ, ಆದ್ರೆ ಇಷ್ಟು ಸಣ್ಣಕ್ಕಿದ್ದಾಳೆ ಯಾಕೆ? ಇವಳ ಶರೀರದಲ್ಲಿ ಜೀವನೇ ಉಳಿದಿಲ್ಲ. ನೀವು ನಿಮ್ಮ ಹೆಂಡತಿಗೆ ಊಟನೇ ತಿನ್ಸೋದಿಲ್ವಾ? ಇಲ್ಲ, ಹಂಗೇನಿಲ್ಲ ಅಲ್ವಾ ಡಾಕ್ಟರ್. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಆರಾಧ್ಯನ ರೆಸ್ಟ್ ತಗೊಳಕ್ ಹೇಳಿ ಹೋಗ್ಬಿಡ್ತಾರೆ. ಅವಳ ಕೈಯಲ್ಲಿ ನಡಿಯಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ಅವಳು ಬೆಡ್ ಮೇಲಿಂದ ಎದ್ದೋಳ್ತಾಳೆ ಅಲ್ವಾ, ದಡಾಮ್ ಅಂತ ಕೆಳಗಡೆ ಬಿದ್ದೋಗ್ತಾ ಇದ್ಲು. ಇವಳಿಗೆ ಆಹಾರ ಸ್ವಲ್ಪ ಜಾಸ್ತಿ ಕೊಡ್ಬೇಕನ್ಸತ್ತೆ. ಇವಳು ಬೆಡ್ ಮೇಲೆನೆ ಬಿತ್ತಿದ್ದಾಳೆ. ಅಲ್ಲಿನವರೆಗೂ ನನ್ ಮಕ್ಳಿಗೆ ಟೈಮ್ಗೆ ಊಟನೂ ಸಿಗೋದಿಲ್ಲ, ನನ್ಗೆ ಟೈಮ್ಗೆ ಟೀನೂ ಸಿಗೋದಿಲ್ಲ. ಆರಾಧ್ಯಾಗ ಮೈ ಹುಷಾರಿಲ್ದೆ ಕಾರಣದಿಂದ ಮನೆಯಲ್ಲಿ ಎಲ್ಲ ಕೆಲ್ಸ ಹಂಗೆ ಬಿದ್ದಿರತ್ತೆ ಅಂತ ಅತ್ತೆ ಅವಳಿಗೆ ಒಳ್ಳೆ ಆಹಾರ ಕೊಡಕ್ ಶುರು ಮಾಡ್ತಾಳೆ. ಆಮೇಲೆ ಅವಳು ಸ್ವಲ್ಪ ಆರೋಗ್ಯವಾಗಿ ಆಗ್ಬಿಡ್ತಾಳೆ. ಆಮೇಲೆ ಅವ್ರ ಅತ್ತೆ ಹೇಳ್ತಾರೆ, ಇಲ್ ನೋಡಮ್ಮ ಸೊಸೆ, ಇನ್ಮೇಲೆ ಈ ಕಿಚನ್ ವಿಷಯದಲ್ಲಿ ನಿನ್ನ ಹತ್ರ ನಾನು ಕಂಜೂಸ್ತನ ಮಾಡಲ್ಲ. ನಿನ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ನನ್ನನ್ ಬೈಕೋತಾರ ಎಲ್ಲರೂ. ಅಷ್ಟರಲ್ಲೇ ಅಜಯ್ ವಿಜಯ್ ಫ್ರೆಂಡ್ ಒಬ್ಬ ಪೊಲೀಸ್ನ ಕರ್ಕೊಂಡ್ ಬರ್ತಾರೆ. ನೋಡಿ, ನನಗೆ ಸುದ್ದಿ ಸಿಕ್ಕಿದೆ, ನೀವು ನಿಮ್ಮಿಬ್ಬರ ಮಕ್ಕಳಿಗೆ ಒಂದೇ ಹುಡುಗಿಯ ಜೊತೆ ಮದ್ವೆ ಮಾಡ್ಸಿದ್ದೀರಾ ಅಂತ. ಇದು ಕಾನೂನು ಪ್ರಕಾರ ಅಪರಾಧ. ಅಜಯ್ ವಿಜಯ್ ಎಲ್ಲ ಅರ್ಥ ಮಾಡ್ಕೋತಾರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಎಲ್ಲ ತಪ್ಪು ನಂದೆ. ನಾನೇನ್ ಯೋಚನೆ ಮಾಡ್ದೆ ಅಂದ್ರೆ, ಇಬ್ಬರಿಗೂ ಮದ್ವೆ ಮಾಡೋದ್ ಯಾಕೆ, ಒಬ್ಬರಿಗೆ ಮಾಡಿದ್ರೆ ಸಾಕು, ಮನೆಗ್ ಸೊಸೆ ಬರ್ತಾಳೆ, ಮತ್ತೆ ಅವಳೇ ಮನೆ ಕೆಲ್ಸ ಎಲ್ಲ ನೋಡ್ಕೋತಾಳೆ ಅಂತ. ಸೊಸೆ ಕೇವಲ ಕೆಲಸ ಮಾಡೋದಕ್ಕೆಲ್ಲ ಇರೋದು. ನೀವು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ನೀವು ಕೇವಲ ಕೆಲಸ ಮಾಡಕ್ ಬಂದಿದ್ದೀರಾ? ಒಂದ್ ವೇಳೆ ಕೇವಲ ಕೆಲಸ ಮಾಡೋಕ್ ನೀವು ಬಂದಿದ್ದಿದ್ರೆ ನಿಮಗೆ 2 ಮಕ್ಕಳು ಆಗ್ತಿರ್ಲಿಲ್ಲ. ಒಂದೇ ರೂಮಲ್ಲಿ ಅಣ್ಣ ತಮ್ಮಂದಿರು ಮತ್ತೆ ಹೆಂಡತಿ. ಕೇಳಿಸ್ಕೊಳಕ್ಕೆ ಎಷ್ಟು ಅಸಹ್ಯ ಅನ್ಸುತ್ತೆ. ಅಯ್ಯೋ ಇಲ್ಲ ಇಲ್ಲ ಸಾಹೇಬ್ರೆ, ಇಲ್ಲಿ ನಾವು ಅವಳಿಗೆ ಬೇರೆ ರೂಮ್ ಕೊಟ್ಟಿದೀವಿ. ಇಷ್ಟುವರೆಗೂ ಅವಳು ನನ್ ಮಕ್ಕಳ ಜೊತೆ ಯಾವಾಗ್ಲೂ ಮಲ್ಗೆ ಇಲ್ಲ. ಹೌದು ಸರ್, ಅವರು ಹೇಳ್ತಿರೋದು ನಿಜಾನೇ. ನಾನು ಸಪರೇಟ್ ರೂಮ್ ಅಲ್ಲೇ ಮಲಗ್ತಿದ್ದೀನಿ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಇದು ನೋಡ್ತಿದ್ದೀನಿ. ಆಮೇಲೆ ಅಜಯ್ ಜೊತೆ ಅವಳಿಗೆ ಮತ್ತೆ ಮದ್ವೆನೋ ಮಾಡ್ತಾರೆ. ಆಮೇಲೆ ಅವ್ರ ಅತ್ತೆ ಇದೆಲ್ಲ ನಡೆದ ನಂತರ ಕಂಜೂಸ್ತನವನ್ನು ಬಿಟ್ಬಿಡ್ತಾಳೆ. ವಿಜಯ್ಗೆ ಕೂಡ ಅವರು ಮದ್ವೆ ಮಾಡ್ತಾರೆ. ಆಮೇಲೆ ಅವರೆಲ್ಲರೂ ಸಂತೋಷವಾಗಿ ಜೀವಿಸ್ತಾರೆ.